ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಈಗ ಮಾಫಿ ಸಾಕ್ಷ್ಯ ಸಂಕಷ್ಟದ ಶುರುವಾಗಿರುವಂತದ್ದು. ಜೈಲಿನಲ್ಲಿರೋ ಚಾಲೆಂಜಿಂಗ್ ಸ್ಟಾರ್ಗೆ ಢವ ಢವ ಶುರುವಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಬಹಳ ದೊಡ್ಡ ತೀರ್ಪು ಪ್ರಕಟ ಆಗ್ಲಿಕ್ಕಿದೆ. ಈ ಪ್ರದೋಷ್ ಮಾಫಿ ಸಾಕ್ಷಿ ಸಂಕಷ್ಟ ಈಗ ದರ್ಶನ್ಗೆ ಬಹಳ ದೊಡ್ಡ ತಲೆನೋವನ್ನ ತಂದಿಟ್ಟಿರುವಂತದ್ದು. ಜೈಲಿನಲ್ಲಿರುವಂತಹ ಚಾಲೆಂಜಿಂಗ್ ಸ್ಟಾರ್ಗೆ ಢವ ಢವ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಬಹಳ ದೊಡ್ಡ ತೀರ್ಪು ಪ್ರಕಟ ಆಗ್ಲಿಕ್ಕಿದೆ. ಹಾಗಾಗಿ ಅರ್ಜಿಯಲ್ಲಿ ಹಲವು ವಿಷಯವನ್ನ ಈಗ ಪ್ರದೋಷ್ ಉಲ್ಲೇಖಿಸಿದ್ದಾನೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ದರ್ಶನ್ ಕ್ರೌರ್ಯವನ್ನ ರೇಣುಕಾಸ್ವಾಮಿ ಕೊಲೆ ಆರೋಪಿ 14ನೇ ಆರೋಪಿ ಪ್ರದೋಷ್ ಬಿಚ್ಚಿಟ್ಟಿರುವಂತದ್ದು. ನ್ಯಾಯಾಲಯದ ತೀರ್ಪಿನ ಮೇಲೆ ಮತ್ತಷ್ಟು ಸಂಕಷ್ಟ ದರ್ಶನ್ಗೆ ಎದುರಾಗುತ್ತಾ. ಹಾಗಾದ್ರೆ ಅರ್ಜಿಯಲ್ಲಿ ಏನಿದೆ, ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಪ್ರದೋಷ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಜಯನಗರದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ಆಡ್ತಾ ಇದ್ದ ವೇಳೆ 2003ರಿಂದ ದರ್ಶನ್ ಅವರು ನನಗೆ ಪರಿಚಯ ಅಂತೆ. ಹಾಗಾಗಿ 2024ರ ಜೂನ್ 8ರಂದು ನಾನು ದರ್ಶನ್ ಮನೆಗೆ ತೆರಳಿದ್ದೆ. ಅಲ್ಲಿಂದ ನನ್ನನ್ನು ದರ್ಶನ್ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಮಧ್ಯಾಹ್ನ 3 ಗಂಟೆಗೆ ಪವನ್ ರೆಸ್ಟೋರೆಂಟ್ಗೆ ಬಂದು ದರ್ಶನ್ಗೆ ಮೊಬೈಲ್ನಲ್ಲಿ ಏನೋ ತೋರಿಸ್ತಾ ಇದ್ದ. ಅದನ್ನ ನೋಡಿ ಕೋಪಗೊಂಡಿದ್ರಂತೆ ದರ್ಶನ್. ತಕ್ಷಣವೇ ಪವಿತ್ರ ಗೌಡ ಅವರಿಗೆ ಕರೆ ಮಾಡಿ ಮಾತನಾಡಿದ್ರು. ಬಳಿಕ ಪವಿತ್ರ ಗೌಡ ನಿವಾಸದ ಕಡೆಗೆ ಕಾರು ಚಲಾಯಿಸುವಂತೆ ನನಗೆ ಸೂಚಿಸಿದ್ರು ಅಂತ ಪ್ರದೋಷ್ ಹೇಳಿಕೆ ಕೊಟ್ಟಿದ್ದಾನೆ. ಇನ್ನು ಅದೇ ದಿನ ಸಂಜೆ 4:30ಕ್ಕೆ ಪವಿತ್ರ ಗೌಡ ನಿವಾಸ ತಲುಪಿದಂತಹ ದರ್ಶನ್ ಹಾಗೂ ಮತ್ತೊಂದು ಕಡೆಗೆ ಪವಿತ್ರ ಒಟ್ಟಿಗೆ ಇರ್ತಾರೆ. ಒಂದೇ ಕಾರಿನಲ್ಲಿ RR ನಗರದ ಪಟ್ಟಣಗೆರೆ ಶೆಡ್ಗೆ ತಲುಪ್ತಾರೆ. ಶೆಡ್ಗೆ ಪ್ರವೇಶಿಸಿದಾಗ 30 ವರ್ಷದ ರೇಣುಕಾಸ್ವಾಮಿ ತಲೆ ಬಾಗಿಸ್ಕೊಂಡು ಕೂತ್ಕೊಂಡಿದ್ನಂತೆ. ಆತನ ಸುತ್ತ ರಾಘವೇಂದ್ರ, ಪವನ್, ನಾಗರಾಜ್ ಹಾಗೂ ನಂದೀಶ್ ಇಷ್ಟೂ ಜನ ಕೂಡ ಇದ್ರು. ನನ್ನ ಹಾಗೆ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಕಳುಹಿಸ್ತೀಯಾ ಅಂತ ಅವಾಚ್ಯ ಶಬ್ದಗಳಿಂದ ದರ್ಶನ್ ನಿಂದಿಸಿದ್ದಾರೆ. ಮತ್ತೊಂದು ಕಡೆಗೆ ರೇಣುಕಾಸ್ವಾಮಿಗೆ ಹೊಡೆದ್ರು ಅಂತ ವಿಚಾರವನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಆಮೇಲೆ ದರ್ಶನ್ ಸೂಚನೆಯಂತೆ ಪವಿತ್ರ ಗೌಡ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡೆದ್ರಂತೆ. ಅಂದ್ರೆ ದರ್ಶನ್ ಅವರ ಆಜ್ಞೆ ಮೇರೆಗೆ ಪವಿತ್ರ ಗೌಡ ಅವರು ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಯ್ತು. ಮತ್ತೊಂದು ಕಡೆಗೆ ರೇಣುಕಾಸ್ವಾಮಿಯ ಬಟ್ಟೆ ಬಿಚ್ಚಿ ಒಳ ಉಡುಪಿನಲ್ಲಿ ನಿಲ್ಲಿಸಲಾಯಿತು. ನಂದೀಶ್ ಆತನನ್ನ ಟಾಟಾ ಏಸ್ ವಾಹನಕ್ಕೆ ನೇಣು ಹಾಕೋಕೆ ಯತ್ನಿಸಿದ್ರೆ ನಾಗರಾಜ್ ನೈಲಾನ್ ಹಗ್ಗದಿಂದ ಹಾಗೂ ನಂದೀಶ್, ಪವನ್ ಮರದ ಕೋಲಿನಿಂದ ಅವನಿಗೆ ಸರಿಯಾಗಿ ಹೊಡೆದ್ರು. ರೇಣುಕಾಸ್ವಾಮಿಯ ಇನ್ಸ್ಟಾಗ್ರಾಮ್ನಲ್ಲಿ ಗೌತಮ್ ಹೆಸರಿನ ಪ್ರೊಫೈಲ್ ಪತ್ತೆಯಾಗುತ್ತೆ. ಅದರಲ್ಲಿ ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ, ಹಲವು ಮಹಿಳೆಯರಿಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸಿದ್ದು ಕಂಡು ಬಂದಾಗ ದರ್ಶನ್ ಆತನ ಒಳ ಉಡುಪನ್ನು ತೆಗೆಸಿ ಖಾಸಗಿ ಅಂಗಕ್ಕೆ ಸಾಲು ಸಾಲು ಒದೆಗಳನ್ನ ಕೊಟ್ರಂತೆ. ಕೊನೆಗೆ 2 ಕಾಲುಗಳಿಂದ ರೇಣುಕಾಸ್ವಾಮಿಯ ಎದೆ ತುಳಿದು ವಿನಯ್ ಜೊತೆ ಸಂಜೆ 5:30ಕ್ಕೆ ಸ್ಥಳದಿಂದ ಹೊರಟೋದ್ರು. ನಾನು ಇನ್ಸ್ಪೆಕ್ಟರ್ ವಿನಯ್ಗೆ ಕರೆ ಮಾಡಿ ವಿಷಯ ತಿಳಿಸ್ತೀನಿ, ಈ ಪ್ರಕರಣ ಹಿಂಗ್ ಗಂಭೀರ ಆಗಿದೆ, ಯಾರನ್ನಾದ್ರೂ ಶರಣಾಗುವಂತೆ ಮಾಡಿ ಅಂತ ನಂಗೆ ಸಲಹೆಯನ್ನ ಕೊಡ್ತಾರೆ. ಸದ್ಯ ರಾಘವೇಂದ್ರ ಹಾಗೆ ನಂದೀಶ್ ಮತ್ತು ಪವನ್ ಶರಣಾಗೋಕೆ ಒಪ್ಕೊಂಡಾಗ ರೇಣುಕಾಸ್ವಾಮಿ ಮೃತದೇಹವನ್ನ ಸತ್ವ ಅಪಾರ್ಟ್ಮೆಂಟ್ ಬಳಿಯ ಒಳಚರಂಡಿ ಇದೆಯಲ್ಲ ಅಲ್ಲಿ ಬಿಸಾಡಿ, ಒಂದು ಗೋಣಿ ಚೀಲದಲ್ಲಿ ಹಾಕಿ ಬಿಸಾಡಿ ಬಳಿಕ ಅವರು ಕಾಮಾಕ್ಷಿ ಠಾಣೆಗೆ ಸರೆಂಡರ್ ಕೂಡ ಆಗ್ತಾರೆ ಅಂತ ಗೊತ್ತಾಗ್ತಾ ಇದೆ. ಈ ಮಧ್ಯೆ ಶವ ಸಾಗಾಟ ಹಾಗೆ ಸಾಕ್ಷಿ ಮುಚ್ಚಾಕೋಕೆ ಮತ್ತು ಪೊಲೀಸರಿಗೆ ಯಾರೆಲ್ಲ ಶರಣಾಗ್ತಾರಲ್ಲ ಅವರಿಗೆ ಹಣ ನೀಡೋಕೆ 30 ಲಕ್ಷ ರೂಪಾಯಿ ಹಣವನ್ನ ಹೇಗೆ ಹೊಂದಿಸಲಾಯಿತು ಹಾಗೂ ಯಾರ್ಯಾರಿಗೆ ಹಂಚಲಾಯಿತು ಎಂಬ ಸಂಪೂರ್ಣ ವಹಿವಾಟಿನ ವಿವರವನ್ನ ಪ್ರದೋಷ್ ಆ ಅರ್ಜಿಯಲ್ಲಿ ಬರೆದಿದ್ದಾರಂತೆ. ಹಲ್ಲೆ ನಡೀತಾ ಇದ್ದಾಗ ನಾನು ರೇಣುಕಾಸ್ವಾಮಿಯನ್ನ ರಕ್ಷಿಸೋಕೆ ಯತ್ನಿಸಿದೆ. ಹಲ್ಲೆ ನಿಲ್ಲಿಸುವಂತೆ ದರ್ಶನ್ ಮತ್ತು ಇತರರಲ್ಲಿ ಮನವಿ ಕೂಡ ಮಾಡಿದೆ, ಆದ್ರೆ ಅವರು ಕೇಳಲಿಲ್ಲ. ಈ ಇಡೀ ಕೃತ್ಯದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೀಗ ತೀವ್ರ ಪಶ್ಚಾತ್ತಾಪ ಆಗ್ತಾ ಇದೆ. ನ್ಯಾಯಾಲಯದ ಮುಂದೆ ಸತ್ಯ ಹೇಳೋಕೆ ಈಗ ನಾನು ಮಾಫಿ ಸಾಕ್ಷಿ ಆಗ್ತಾ ಇದ್ದೀನಿ ಅಂತ ಪ್ರದೋಷ್ ತಮ್ಮ 11 ಪುಟಗಳ ಸುದೀರ್ಘ ಅರ್ಜಿಯನ್ನ ಉಲ್ಲೇಖಿಸಿರುವಂತದ್ದು.